ಮೃಗೇಂದ್ರ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ಪಡುವಲಹಿಪ್ಪೆಯಲ್ಲಿರುವಂತಹ ಸ್ವಗ್ರಾಮ ಪಡುವಲಹಿಪ್ಪೆಯಲ್ಲಿರುವಂತಹ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ದೇವೇಗೌಡರು ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿದ್ದಾರೆ. ಪತ್ನಿ ಚೆನ್ನಮ್ಮ ಅವರ ಜೊತೆಗೂಡಿ ಆಗಮಿಸಿರುವಂತಹ ದೇವೇಗೌಡರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಉಡುಪಿಯಲ್ಲಿ ಪೇಜಾವರ ಶ್ರೀಗಳು ತಮ್ಮ ಮತ ಚಲಾವಣೆಗಾಗಿ ಆಗಮಿಸಿದ್ದಂತಹ ಮತ ಚಲಾಯಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ಮತ ಚಲಾಯಿಸಿದ್ದಾರೆ. ಪಡುವಲಹಿಪ್ಪೆಯಲ್ಲಿರುವಂತಹ ಮತಗಟ್ಟೆಯಲ್ಲಿ ಎಚ್.ಡಿ. ದಂಪತಿ ಮತ ಚಲಾವಣೆಯನ್ನ ಮಾಡಿರುವಂತಹದ್ದು. ಈ ಮೂಲಕ ಮತದಾನ ಪ್ರಕ್ರಿಯೆ ಬಹಳ ಜೋರಾಗಿ ಸಾಗ್ತಾ ಇದೆ. ರಮೇಶ್ ಅರವಿಂದ್ ಅವರು ಮತ ಚಲಾಯಿಸಿರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿರುವಂತಹ ಪತ್ನಿ ಹಾಗೂ ಪುತ್ರಿ ಜೊತೆಗೆ ಆಗಮಿಸಿರುವಂತಹ ರಮೇಶ್ ಅರವಿಂದ್ ಅವರು ಈಗಾಗಲೇ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಬಹಳ ಜಿದ್ದಾಜಿದ್ದಿನ ಲೋಕಸಭಾ ಚುನಾವಣೆ ಈ ಬಾರಿ ನಡೀತಾ ಇರುವಂತಹದ್ದು. ಕಳೆದ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲುವು ಸಾಧಿಸಿದಂತಹ ಭಾರತೀಯ ಜನತಾ ಪಕ್ಷ ಈ ಬಾರಿ 22 ಸ್ಥಾನಗಳಲ್ಲಿ ಗೆಲ್ತೀವಿ ಅನ್ನುವಂತಹ ಲೆಕ್ಕಾಚಾರದೊಂದಿಗೆ ಈ ಚುನಾವಣೆಯನ್ನು ಎದುರಿಸ್ತಾ ಇದೆ. ಮೈತ್ರಿ ಪಕ್ಷಗಳಾಗಿರುವಂತಹ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕೂಡ ನಾವು 22 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ತೀವಿ ಅನ್ನುವಂತಹ 20 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ತೀವಿ ಅನ್ನುವಂತಹ ಲೆಕ್ಕಾಚಾರದೊಂದಿಗೆ ಚುನಾವಣೆಯನ್ನು ಎದುರಿಸ್ತಾ ಇವೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಆಗ್ಲೇ ಹೇಳ್ತಾ ಇದ್ರು 14ರಲ್ಲಿ 10 ಮಿನಿಮಮ್ 10 ನಾವು ಗೆದ್ದೇ ಗೆಲ್ತೀವಿ, 10 ಸ್ಥಾನ ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಬಹುಶಃ ಯಡಿಯೂರಪ್ಪ ಅವ್ರ ಜೊತೆ ಕೇಳಿದ್ರೆ ಯಡಿಯೂರಪ್ಪ ಅವರು ಕೂಡ ಇದೇ ವಿಶ್ವಾಸದ ಮಾತನ್ನು ಹೇಳ್ತಾರೆ. ನಾವು 14ರಲ್ಲಿ ಮಿನಿಮಮ್ 10 ಸ್ಥಾನವನ್ನ ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನ ಯಡಿಯೂರಪ್ಪ ಅವರು ಕೂಡ ಹೇಳ್ತಾರೆ. ಈಗ ದೇವೇಗೌಡರು ಮತ್ತೆ ಚಲಾಯಿಸಿ ಹೊರಗಡೆ ಬಂದಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಒಂಚೂರು ಸರ್ ಪ್ಲೀಸ್ ಒಂಚೂರು ಹಿಂದೆ ಹೋಗಿ ಸರ್. ಅವ್ರು ಇದು ಮಾಡಲ್ಲ, ನಾವು ಅವ್ರು ಟಚ್ ಮಾಡಲ್ಲ ಸರ್. ನಾವು ನಿಂತ್ಕೊತೀವಿ, ಅವ್ರಿಗೆ ಸಹಾಯ ಸರ್ ಗೊತ್ತು ಇಲ್ಲ. ಅಣ್ಣ ಒಂಚೂರು ಅಣ್ಣ ಸರ್ ಹೇಳಿ ಸರ್. ಅಣ್ಣ ಒಂಚೂರು ಹೊಳೆನ ಶಿಬಿರದ ಕ್ಷೇತ್ರದಲ್ಲಿ ಸಮಾಧಾನ ಇದೆ. ಹೊಳೆನರ ಶಿಬಿರದ ಕ್ಷೇತ್ರದಲ್ಲಿ ನನ್ನ ಸ್ವಂತ ಗ್ರಾಮ ಹರದನಹಳ್ಳಿ. ನಾನು ಆಂಜನೇಯ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷನಾಗಿ 1954-55ರಿಂದ ತಾಲೂಕು ಮೆಂಬರ್ ಆಗಿ, ಹಾಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ 1954-55ರಿಂದ ಜನಗಳ ಸೇವೆಯನ್ನು ಮಾಡತಕ್ಕಂಥ ಒಂದು ಅವಕಾಶ ಸಿಕ್ತು. ಇವತ್ತು 1954-50ರಿಂದ ಪ್ರಾರಂಭವಾದ ರಾಜಕೀಯ ಸಣ್ಣ ಹಂತದ ಸೇವೆ, ಜನಗಳ ಮಧ್ಯೆ ಕಾಂಟ್ರಾಕ್ಟು ಮಾಡಿಕೊಂಡು ಓಡಾಡ್ತಾ ಇದ್ದೆ ನಾನು. ಈಗ 2019 15ನೇ ಲೋಕಸಭಾ ಚುನಾವಣೆಗೆ ನನ್ನ ಸ್ವಂತ ಕ್ಷೇತ್ರದಲ್ಲಿ ಬಂದು ನನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ನಾನು, ನನ್ನ ಶ್ರೀಮತಿ ಚೆನ್ನಮ್ಮ ಇವತ್ತು ಮತ ಚಲಾಯಿಸಿದ್ದೇವೆ. ನನ್ನ ಜೊತೆ ರೇವಣ್ಣವರು ಇದ್ದಾರೆ, ನನ್ನ ಮೊದಲನೇ ಮೊಮ್ಮಗ ಡಾಕ್ಟರ್ ಸೂರಜ್ ಅವರು ಇದ್ದಾರೆ, ಅವರ ಶ್ರೀಮತಿ ಸಾಗರಿಕಾ ಅವರು ಇಲ್ಲೇ ಇದ್ದಾರೆ. ಅದರಿಂದ ಪ್ರಜ್ವಲ್ ಅವರು ಎಲ್ಲ ಕಡೆ ಓಡಾಡ್ತಾ ಹೋಗಿರ್ಬೋದು, ಭವಾನಿಯವರು ಎಲ್ಲ ಕಡೆ ಅನೇಕ ಪೋಲಿಂಗ್ ಸ್ಟೇಷನ್ ಹೋಗಿರ್ಬೋದು. ಆದ್ದರಿಂದ ಈ ಸುದೀರ್ಘವಾದ 60 ವರ್ಷದ ರಾಜಕಾರಣದಲ್ಲಿ ಈ ತಾಲೂಕಿಂದನೇ ಬೆಳೆದು ಕೊನೆ ಮತ ಚಲಾಯಿಸ್ತಕ್ಕಂಥದ್ದು ರೇವಣ್ಣವ್ರಿಗೆ 94ರಿಂದ ಮತ ಚಲಾಯಿಸಿದ್ದಾನೆ. ರೇವಣ್ಣವರು ವಿಧಾನಸಭಾ ಸದಸ್ಯರಾಗಿ, ಮಂತ್ರಿಯಾಗಿ, ಇವತ್ತು ಕೂಡ ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಎಲ್ಲ ಕಾಲದಲ್ಲೂ ಮಂತ್ರಿ ಆಗಿಲ್ಲದೆ ಇದ್ದರೂ ಸ್ವಲ್ಪ ಹೆಚ್ಚು ಕಾಲ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಇಲ್ಲಿ ಪ್ರಜ್ವಲ್ ರೇವಣ್ಣವರು ಅಂದರೆ ದೇವೇಗೌಡರು ಅವರ ವಂಶದ ರಾಜಕೀಯ ಹಲವಾರು ಜನ
ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಇದು ನಾವು ರೈತರ ಮಕ್ಕಳು, ದೈವದಲ್ಲಿ ನಂಬಿಕೆ ಇಟ್ಕೊಂಡಿದ್ದೇವೆ. ನಮ್ಮ ತಂದೆ ಸಾಮಾನ್ಯವಾದ ರೈತರು, ಅದರ ಪರಂಭವಾಗಿ ಈಶ್ವರನ ಭಕ್ತರು. ಜೊತೆಗೆ ಮಾವಿನಕೆರೆ ರಂಗನಾಥನ ತುಂಬ ನಂಬಿದವರು. ಒಂದು ದೈವ ಕೃಪೆ ನಾವು ಹಂತ ಹಂತವಾಗಿ ಬೆಳೆದುಕೊಂಡು ಬಂದಿದ್ದೇವೆ. ಇದು ಯಾರ ಕೈಲೂ ಇಲ್ಲ. ಮತದಾರರು ಪುಣ್ಯಾತ್ಮರು ಶಕ್ತಿ ತುಂಬಿದ್ದಾರೆ. ಕೈಲಾದ ಮಟ್ಟಿಗೆ ಅವರು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ರೇವಣ್ಣವರಾಗಲಿ, ನಾನಾಗಲಿ, ಇವತ್ತು ಕುಮಾರಸ್ವಾಮಿ ಆಗಲಿ, ಸಾಧ್ಯವಾದ ಮಟ್ಟಿಗೆ ನಮ್ಮ ಕೈಲಾದ ಸೇವೆ ಮಾಡಿದ್ದೇವೆ. ಪ್ರಜ್ವಲ್ ರೇವಣ್ಣ ಒಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್. ಕಳೆದ 16 ವರ್ಷದಿಂದ ಅಲ್ಲಿ ಜನಸೇವೆನೇ ಮಾಡ್ಕೊಂಡು ಓಡಾಡ್ತಾ ಇದ್ರು. ಅದರಿಂದ ಇವತ್ತು ಅವ್ರನ್ನ ಪಾರ್ಲಿಮೆಂಟಿಗೆ ಗುರುತು ಮಾಡಿದ್ವಿ. ನಮ್ಮ ಜಿಲ್ಲೆಯ ಎಲ್ಲ ಮುಖಂಡಗಳದ್ದು ಒಂದು ಕಾರ್ಯಕರ್ತರ ಅಭಿಪ್ರಾಯವನ್ನೇ ತೆಗೆದುಕೊಂಡು ಗುರುತು ಮಾಡಿದ್ರು. ಅವರಿಗೆ ಒಂದು ಮತ ಚಲಾಯಿಸೋದಕ್ಕೆ ಬಂದಿದ್ದೇನೆ ನಾನು. ನಿಮ್ಮೆಲ್ಲರಿಗೂ ಮುಂದೆ ಮತ ಚಲಾಯಿಸಿದ್ದೇನೆ. ಬಹುಶಃ ಯಾವುದೇ ಆತಂಕ ಇಲ್ಲದೇ ಜಯಶೀಲನಾಗ್ತಾನೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ. ಇದರಲ್ಲಿ ಯಾವ ಸಂಶಯ ಇಲ್ಲ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ದಾರೆ. ಆ ಕ್ಷೇತ್ರದ 8 ಜನ ಶಾಸಕರು, 3 ಜನ ಮಂತ್ರಿಗಳು ಅವರೇ ನಿಲ್ಲಬೇಕು ಅಂತ ಹಠ ಮಾಡಿದರು. ಇರೋ ವಾಸ್ತವಾಂಶ ಹೇಳಿದೆ.